ನಾನು ಕೆಲವೊಂದು ಪಕ್ಷದ ವಿರುದ್ಧ ಓಟ್ ಹಾಕತ್ ಹೇಳು ಮಗ ಅಲ್ಲ. ನಾನು ಪಕ್ಷದ ವೇದಿಕೆಯಲ್ಲಿದ್ರೆ ಆ ಪಕ್ಷದ ಪರವಾಗಿನೇ ಮಾತಾಡವ. ನಾ ಎಲ್ಲರೇ ಬಂದು ರಾತ್ರಿ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಹಲ್ಕಾ ಕೆಲಸ ಮಾಡೋದಿಲ್ಲ. ಬೊಮ್ಮಾಯಿ ಅವ್ರೆ, ನೀವು ತಿಳ್ಕೊರಿ, ನಾವು ಪಕ್ಷ ಕಟ್ಟಿದವ್ರದೀವಿ. ನೀವೆಲ್ಲರೂ ನಡಕ್ ಬಂದಿದ್ರಿ, ಆದ್ರೂ ನಾವೆಲ್ಲ ತ್ಯಾಗ ಮಾಡಿ ಎಲ್ಲರೂ ಕೂಡಿ ರಾಜ್ಯದಾಗ ಒಂದು ಸರ್ಕಾರ ಆಗ್ತದೆ ಅಂದ್ರೆ ನಾವು ಮಂತ್ರಿ ಕೇಳಲಿಲ್ಲ ಯಡಿಯೂರಪ್ಪನವ್ರಿಗೆ. ಯಡಿಯೂರಪ್ಪನವರು ನನಗ ಚರಂತಿ ಮಟ್ರಿಗೆ ನಮ್ಮ ರಾಜುಗೌಡ ಸುರ್ಪುರ್ಗ ದಿಲ್ಲಿಯೊಳಗೆ ಕರೆದು ಕರ್ನಾಟಕ ಭವನದಾಗ ಕರೆದು ಹೇಳೋದಿಲ್ಲಪ್ಪ 17-18 ಮಂದಿ ಕಾಂಗ್ರೆಸ್ JDS ನವ್ರು ಬಿಟ್ಟು ಬರೋರು ಅದಾರ, ಅವ್ರು ಬಂದ್ರಂದ್ರೆ ಅವ್ರಿಗೆ ಮಂತ್ರಿ ಮಾಡ್ಬೇಕಾಗ್ತದೆ, ನೀವು ತ್ಯಾಗ ಮಾಡ್ಬೇಕಂತ ಯಡಿಯೂರಪ್ಪ ಹೇಳಿದಾಗ ಯಡಿಯೂರಪ್ಪಗೆ ನಾವು ಹೇಳಿದ್ದೆ ಏನಂದ್ರೆ 3 ಮಂದಿ ಇದೀವಿ ಸಾಕ್ಷಿ, ಸರ್ಕಾರ ಮಾಡ್ರಿ, ನಮ್ಮ ಉತ್ತರ ಕರ್ನಾಟಕ ನೀರಾವರಿ ಮಾಡ್ರಿ, ಜನರಿಗೆ ಒಳ್ಳೆ ಅಭಿವೃದ್ಧಿ ಮಾಡಿ ಪ್ರಾಮಾಣಿಕವಾಗಿ ಯಾವ ರೀತಿ ನಿಜಲಿಂಗಪ್ಪನವರು JH ಪಟೇಲ್ ನಮ್ಮ ಸಮಾಜದ ಹೆಸರು ಇಟ್ಕೊಂಡು ಲಿಂಗಾಯತ್ ಸಮಾಜದ ಮುಖ್ಯಮಂತ್ರಿಗಳಂದ್ರ ಪ್ರಾಮಾಣಿಕರಿರ್ತಾರಪ್ಪ, ಒಳ್ಳೆಯವ್ರು ಇರ್ತಾರಂತ ಏನು ಗೌರವ ಕಾಪಾಡ್ಯಾರ ಆ ರೀತಿ ಗೌರವ ಕಾಪಾಡಿರಂತ ಇದೆ ಯಡಿಯೂರಪ್ಪನವ್ರಿಗೆ. ಒಂದು ಸಲ ಅಲ್ಲ, ಒಮ್ಮೆ ಬೊಮ್ಮಾಯಿಯವರು ನಾನು ಮರಮಕಲ ತೊಳೋ ಪತ್ರಕರ್ತ ಸಿದ್ಧಗಂಗಾ ಮಠಕ್ಕೆ ಹೊಂಟಿದ್ವಿ, ನಾನು ಮಂತ್ರಿ ಮಾಡಿಲ್ಲ ಚಟ್ಕೊಂಡಿರ್ಬೋದು ಅಂತೇಳಿ ನಾನು ಕರ್ಕೊಂಡು ಹೋದ್ರು. ಫೋನ್ ಮಾಡಿದೆ ಯಡಿಯೂರಪ್ಪ, ಬಾರಪ್ಪ ಎಲ್ಲಿದೆಯಾ, ನಾನು ಎಲ್ಲಿದ್ದೀನಿ ಬರ್ರಿ ಅಂತಂದ್ರೆ ಸಿದ್ಧಗಂಗಾ ಮಠಕ್ಕೆ ಹೊಂಟಿದ್ದೀವಿ. ಅವರು ಒಬ್ಬರೇ ಪ್ರಮಾಣ ತೊಗೊಂಡಿದ್ರು.